ಹಾಯ್ ಫ್ರೆಂಡ್ಸ್, ಹೇಗಿದ್ದಾರೆ ಎಲ್ಲರೂ? ಸೊ ನೆನ್ನೆ ಆ್ಯಕ್ಚುಲಿ ಒಂದು ಗೋವಾದ ವೀಡಿಯೋ ಹಾಕಿದ್ದೆ, ಭಾಗ 1 ಥರ ಮಾಡಿ, ಅದು ನೋಡಿದೆ ಅಂದ್ಕೊಂಡಿದ್ದೀನಿ. ಸೊ ಇದು ಅದರದ್ದೇ ಕಂಟಿನ್ಯೂ ವೀಡಿಯೋ ಬರುತ್ತೆ. ಸೊ ನಾವು ಅಲ್ಲಿಂದ ಬ್ಯಾಂಗ್ಳೂರಿಗೆ ಬಂದಿದ್ದು, ತಿಂಡಿ ಮಾಡಿದ್ದು, ಎಲ್ಲಿ ಹೋಗಿ ತಿಂಡಿ ಮಾಡಿದ್ದು ಎಲ್ಲ ಡೀಟೇಲ್ಸ್ ಆ ವಿಡಿಯೋದಲ್ಲಿತ್ತು. ಸೊ ಅದಾದಮೇಲೆ ಸಿಮ್ಸಿ ಅಂತ ನಮಗೆ ಒಂದು ರೆಸಾರ್ಟಲ್ಲಿ ನಮಗೆ ರೂಮ್ ಕೊಟ್ಟಿದ್ರು. ಸೊ ಅಲ್ಲಿ ಬಂದು ನಾವು ಎಲ್ಲ ಫ್ರೆಶ್ ಅಪ್ ಆಗಿ, ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಡ್ರೆಸ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ಫುಲ್ಲು ಎಲ್ಲರೂ ಫೋಟೋಶೂಟ್ ಮಾಡ್ಕೊಂಡ್ವಿ ಪ್ರತಿಯೊಬ್ಬರು. ಸೊ ನಾವು 8 ಜನ ಗರ್ಲ್ಸ್ ಇದ್ವಿ. 8 ಜನನೂ ನಾವು ಬರೀ ಗರ್ಲ್ಸೇ ಹೋಗಿರೋದು. ನಾವು ಪ್ಯಾಕೇಜಲ್ಲಿ ಬಂದಿದ್ವಿ, ಬಿಕಾಸ್ ನಾವು ಫಸ್ಟ್ ಟೈಮ್ ಬರ್ತಿರೋದ್ರಿಂದ ನಮಗೆ ಕನ್ಫ್ಯೂಸ್ ಆಗಬಾರ್ದು. ಆಮೇಲೆ ಗೋವಾ ಬೇರೆ ದೊಡ್ಡ ಸಿಟಿ ಯಾಕೆ ಅಂತ ನಾವು ಆ್ಯಕ್ಚುಲಿ ಬಂದಿರೋದೆ ನಾವು ಪ್ಯಾಕೇಜಲ್ಲಿ. ಸೊ ನಮ್ಗೆ ಒಳ್ಳೆ ಒಂದು ಕಡೆ ಪಣಿಜಿಯಲ್ಲಿ ಬಂದುಬಿಟ್ಟು ರೂಮ್ ಕೊಟ್ಟಿದ್ರು. ಅಲ್ಲಿಂದ ನಾವು ಇವಾಗ ಬೀಚಿಗೆ ಹೋಗ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ನಮಗೆ ಫಸ್ಟ್ ಡೇ ಬಂದುಬಿಟ್ಟು ಒಂದು 2 ಬೀಚವರೆಗೆ ನಮಗೆ ಅವರು ತೋರಿಸಿದ್ರು. 2-3 ಬೀಚ್ ತೋರಿಸಿದ್ರು. ಒಂದು ಪಲಾಲಿನ್ ಬೀಚು, ಮತ್ತೊಂದು ಹಗೋಡಾ ಬೀಚು. ಅದಾದಮೇಲೆ ಲಾಸ್ಟಿನ ಭಾಗ ಬೀಚ್ಗೆ ಹೋದ್ವಿ. ಭಾಗ ಬೀಚಲ್ಲಿ ಬಂದ್ಬಿಟ್ಟು ನೈಟ್ ಎಲ್ಲ ಚೆನ್ನಾಗಿತ್ತು. ಸೊ ಎಲ್ಲ ಡೀಟೇಲ್ಸ್ ನಂದು ಈ ವಿಡಿಯೋದಲ್ಲಿದೆ. ಯಾವ್ಯಾವ ಬೀಚು ಯಾವ್ಯಾವ ಥರ ಇದೆ, ಹೇಗೆ ಹೋದ್ವಿ, ಹೇಗೆ ಬಂದ್ವಿ. ಸೊ ಮಧ್ಯಾಹ್ನ ನಾವು ಊಟ ಮಾಡಿದ್ದು ಬೀಚ್ ಕಡೆನೇ ನಾವು ಊಟ ಮಾಡಿದ್ವಿ. ಅಲ್ಲಿ ಫಿಶ್ಶು ತುಂಬ ಫೇಮಸ್ ಇತ್ತು. ಸೊ ಫ್ರೆಶ್ ಆಗಿರೋ ಫಿಶ್ಶು ಫ್ರೈ ಎಲ್ಲ ಸಿಕ್ತಿತ್ತು. ಚೆನ್ನಾಗಿ ಫಿಶ್ ಎಲ್ಲ ತಿಂದ್ವಿ. ಆ್ಯಂಡ್ ವ್ಯಾನಲ್ಲಿ ಹೋದ್ವಿ, ಸ್ವಲ್ಪ ತರಲೆ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು. ಸೊ ಕೆಲವೊಂದು ಕಡೆ ನಾನು ಓನ್ ವಾಯ್ಸ್ ಎಲ್ಲ ಕೊಟ್ಟಿದ್ದೀನಿ, ಯಾವ್ಯಾವ ಥರ ನಾವು ಹೇಗೆ ಹೋದ್ವಿ ಅನ್ನೋ ಫುಲ್ ಡೀಟೇಲ್ಸ್ ಇದರಲ್ಲಿದೆ. ಸೊ ಇದನ್ನು ನೀವು ನೋಡಬೇಕಾದ್ರೆ ಎಲ್ಲೂ ನೀವು ಈ ವಿಡಿಯೋನ ಕಟ್ ಮಾಡಿದೆ ಕಂಟಿನ್ಯೂಸ್ ಆಗಿ ನೋಡಿ, ಬಿಕಾಸ್ ನೀವು ಕಂಟಿನ್ಯೂಸ್ ಆಗಿ ನೋಡಿಲ್ಲ ಅಂದರೆ ನಿಮಗೆ ಗೊತ್ತಾಗಲ್ಲ. ಸೊ ಅದಕ್ಕಿಂತ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡಿರ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಬಿಕಾಸ್ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಪ್ರೆಸ್ ಮಾಡಿ, ಯಾಕೆ ನಾನು ಮಾಡೋಂಥ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ನಮ್ಮ ವೀಡಿಯೋನ ಫಸ್ಟ್ ನೀವು ನೋಡ್ಬೋದು. ಸೊ ನಿಮಗೆ ಬೇಜಾರಾಗೋ ಥರ ವೀಡಿಯೋ ಎಲ್ಲೂ ಇಲ್ಲ. ಸೊ ಏನಾದರೂ ವೀಡಿಯೋದಲ್ಲಿ ಬೇಜಾರಾಗೋ ಥರ ಇದ್ದರೆ ನಮ್ಮನ್ನು ದಯವಿಟ್ಟು ಕ್ಷಮಿಸಿ. ಬಿಕಾಸ್ ನಾವು ಹೋಗಿ ನಾವು ಯಾವ ಥರ ಎಂಜಾಯ್ ಮಾಡಿದ್ವಿ ಅನ್ನೋ ಒಂದು ವೀಡಿಯೋನ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ಎಷ್ಟು ಬೀಚ್ಗೆ ಹೋದ್ವಿ, ಎಲ್ಲೆಲ್ಲಿ ಯಾವ ಥರ ಅಂತೆಲ್ಲ ಡೀಟೇಲ್ಸ್ ಇದೆ. ಎಲ್ಲೂ ನೀವು ಸ್ಕಿಪ್ ಮಾಡಿ ಕಂಟಿನ್ಯೂಸ್ ಆಗಿ ನನ್ನ ವಿಡಿಯೋ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬೇರೆ ತಗೊಳ್ಳಿ, ಅಲ್ಲ ಆಯಲ್ಲಿ ಒಂದು ಚಮಚ ಶಾಯಲ್ಲಿ ಇಟ್ಟು ಇಲ್ಲ. ನಾನು ಫಸ್ಟ್ ಮ್ಯಾಮ್ ಕೆಂಬೇಡಿ. ಮ್ಯಾಮ್ ತಿರುಗಿ ಈ ಕಡೆ. ನೆಕ್ಸ್ಟ್ ಯಾರಿದ್ದಾರೆ ಈ ಕಡೆಯಿಂದ? ಹಾಂ ಹಾಯ್ ಅನ್ನಿ. ಹಾಯ್. ಈ ಕಡೆಯಿಂದ ನೆಕ್ಸ್ಟ್ ಯಾರು ತಗೊಂಡಿಲ್ಲ? ಮಂಜು ಮೇಡಮ್. ಹಾಯ್. ನಾನು ಅಲ್ಲಿ ಹೋಗ್ತೀನಿ, ಎಲ್ಲ ಒಂದೇ ಸಲ ನೋಡಿ ಆಯಿತಾ? ಎಲ್ಲ ಹಾಯ್ ಅನ್ನಿ.
ಭಾರತ್ ಮಾತಾಕ್ಕೆ ಏನಂದ್ರಲ್ಲ ಭಾರತ್ ಮಾತಾ ಕಿ ಬೆಂಗಳೂರು ಕಿ ಏನಂತೆ ಹಿಮಾಲಯ ಕಳಸಿಪಾಳ್ಯ ಇವಾಗ ಒಂದ್ಸಲಿ ಕಿರ್ಚನಾ ಮೆಜೆಸ್ಟಿಕ್ ಕಳೆಕ ಬೀಜ ತಿನ್ನಿ ಕಿರ್ಚು ಕೆರೆಗುಡ್ದಳ್ಳಿ ಮತ್ತೆ ಮೇಡಮ್ ಇಳ್ಕೊಳ್ಳಿ ಸ್ಟಾಪ್ ಅಂತ ಇಳ್ಕೊಳ್ಳಿ ಇಲ್ಲ ಮುಂದಿನ ಸ್ಟಾಪ್ ನಮ್ದು ಕಲಾಸಿಪಳ್ಳಿ ಮಾರ್ಕೆಟ್ ನೆಲ್ಗದ್ರಲ್ಲಿ ಬಂತು ಇಳಿಯಮ್ಮು ಹಸು ಈಗ ಡಾಲ್ಫಿನ್ ಬಾ ಇನ್ನೊಂಚೂರು ವಿಡಿಯೋ ಮಾಡ್ಬೇಕು ಬಾ ಬೇಗ ಬಾ ಡಾಲ್ಫಿನ್ ಅಲ್ಲೇ ಇದೆ ಆ ಕಾರ್ನರ್ ಅಲ್ಲಿ ಇದೆ ಫೋಟೋ ಆಯ್ತು ಮೇಡಮ್ ಸಡನ್ ಆಗಿ ತೆಗೆದು ನಮ್ಮ ಬೋಟಿಗೆ ಬಂದ್ರೆ ಏನ್ ಮಾಡ್ತೀರಾ? ಅಯ್ಯೋ ನಾನು ಓಡ್ ಮಂಜು ಈಗ ಆಲಪಿಲ್ ಹೆಂಗ್ ಕಿರ್ಸ್ತಾ ಇದೇನಿದು ಮನೆನಾ? ತಗೊಂಡು ಮೀನೂಟ ಮಾಡ್ತಾ ಇದೀವಿ. ಹಾಂ ಹಾಯ್ ಅಲ್ಲಿ ಮೀನು ಕಾಣಿಸ್ತಿದ್ದೀರಾ? ಮೀನೂಟ
ನೋಡಿ ನಾವು ಹೇಗೆಲ್ಲ ವೀಡಿಯೋ ಮಾಡ್ತಿದ್ದೀವಿ ಅಂತ ಎಲ್ಲ ಲೇಡೀಸು. ಸೊ ಬೀಚ್ ಆದಮೇಲೆ ಇದು ಯಾವುದೊಂದು ಪಾರ್ಕ್ ಹತ್ರ ಕರ್ಕೊಬಂದಿದ್ರು, ಅದು ತುಂಬ ಚೆನ್ನಾಗಿತ್ತು. ಅಲ್ಲಿ ಏನೋ ಪ್ಲೇಸಲ್ಲೇ ಇತ್ತು, ಅದು ಸಮುದ್ರದಿಂದ ಈ ಕಡೆ ಪ್ಲೇಸ್ ಇರುತ್ತೆ. ಬಟ್ ನಾವೇನು ತುಂಬ ಚೆನ್ನಾಗಿತ್ತಲ್ಲ ಅಂದ್ಕೊಂಡು ಎಲ್ಲರೂ ವೀಡಿಯೋ ಫೋಟೋಶೂಟ್ ಮಾಡ್ಕೊಳ್ಳೋ ಅಂತ ಎಲ್ಲ ವೀಡಿಯೋ ಫೋಟೋಶೂಟ್ ಮಾಡ್ಕೊಂಡು ನಾವೆಲ್ಲ ಒಳ್ಳೆ ಕಿಟ್ಟೀಸ್ ಥರ ಆಡ್ತಿದ್ದೀವಿ ನೋಡಿ. ಸೊ ನಾವೆಲ್ಲ ಇವಾಗ ಚೈಲ್ಡ್ ಆಗಿಬಿಟ್ಟಿದ್ದೀವಿ, ಆಂಟಿರೆಲ್ಲ ಹೋಗಿ ಹುಡುಗಿರಾಗ್ಬಿಟ್ಟಿದ್ದೀವಿ, ಮಗು ಥರ ಆಡ್ತಾಯಿದ್ದೀವಿ. ಸೊ ನಮಗೊಂದು ಲೈಫ್ ಇರುತ್ತೆ, ನಾವು ಎಂಜಾಯ್ ಮಾಡಬೇಕಲ್ವಾ. ಸೊ ನಾವು ವರ್ಷ ಪೂರ್ತಿ ದುಡಿತಿರ್ತೀವಿ. ಸೊ ನಾವು ಇಷ್ಟೋ ಜನನು ಬ್ಯೂಟಿಷಿಯನು ಎಲ್ಲರೂ ನಾವು ಕಷ್ಟಪಟ್ಟು ದುಡಿತಿದ್ದೀವಿ. ಎಲ್ಲರೂ ಬೆಳಗಿಂದ ಸಂಜೆ ತನಕ ಕಸ್ಟಮರ್ಗೋಸ್ಕರ ವೆಯ್ಟ್ ಮಾಡಿಕೊಂಡು ದುಡ್ಕೊಂಡು, ಸೊ ನಾವು ನಮ್ಮ ಸಂಪಾದನೆ ಮಾಡಿರೋ ದುಡ್ಡಲ್ಲಿ ನಾವು ಪ್ಯಾಕೇಜ್ ಬುಕ್ ಮಾಡ್ಕೊಂಡು, ಇದು ಆ್ಯಕ್ಚುಲಿ 1 ಮಂತ್ ಬಿಫೋರೇ ನಾವು ಪ್ಲ್ಯಾನ್ ಮಾಡಿ ಪ್ಯಾಕೇಜಲ್ಲಿ ಬುಕ್ಕಿಂಗ್ ಮಾಡ್ಕೊಂಡು ಹೋಗಿರೋದು. ಯಾಕಂದರೆ ಎಲ್ಲರೂ ಸಫರ್ ಪಡ್ತಿದ್ದೀವಿ, ಅದೇ ಫ್ಯಾಮಿಲಿ ಅದೇ ಮಕ್ಕಳು ಎಲ್ಲರನ್ನೂ ನೋಡಿಕೊಂಡು ನಾವು ಸ್ವಂತ ದುಡ್ಕೊಂಡು ನಾವು ಹೋಗಿ ನಾವು ಎಂಜಾಯ್ ಮಾಡ್ಕೊಂಡು ಬರ್ತಿರೋದು. ಬಟ್ ಇದನ್ನು ಕೆಲವು ತಪ್ಪಾಗಿ ತಿಳ್ಕೊಳ್ಳೋರು ಇದ್ದಾರೆ, ಇವ್ರಿಗೇನು ಬ್ಯೂಟಿಷಿಯನ್ ಇವರು ಎಲ್ಲೆಲ್ಲೋ ದುಡ್ಡು ಬರುತ್ತೆ ಅಂತಲೇ ಅನ್ಕೋತಾರೆ. ಎಲ್ಲರನ್ನೂ ಒಂದೇ ರೀತಿ ಯಾವುದೇ ಕಾರಣಕ್ಕೆ ಯೋಚನೆ ಮಾಡಬೇಡಿ. ಎಲ್ಲರಿಗೂ ಅವ್ರದ್ದು ಆಗಿರೋಂಥ ಲೈಫ್ ಇದೆ. ಅದೇ ಥರ ನಾವು ಕಷ್ಟಪಟ್ಟು ನಾವು ದುಡ್ಡು ನಾವು ಸುತ್ತ ಇರೋದು, ಯಾವುದೇ ನಮಗೆ ಬಿಟ್ಟು ಬಂದಿರೋ ದುಡ್ಡಲ್ಲ, ಯಾರು ಕೊಟ್ಟಿರೋ ದುಡ್ಡಲ್ಲ. ಸೊ ನಾವು ಕಷ್ಟಪಟ್ಟು ನಾವು ದುಡ್ಡು ನಾವು ಎಂಜಾಯ್ ಮಾಡ್ತೀವಿ ಅಷ್ಟೇ. ನಮ್ದು ಎಂಜಾಯ್ ಈಗ ನೀವು ನೋಡ್ಬೇಕಾದ್ರೆ ಏನೋ ದೊಡ್ಡಗೆ ನಾವು ಎಂಜಾಯ್ ಮಾಡ್ತಿದ್ರು ಅಂತ ಆ ಥರ ಅನ್ಕೊಂಬಿಡಿ. ನಾವು ಎಲ್ಲೆಲ್ಲಿ ಎಷ್ಟೆಷ್ಟು ಉಳಿಸ್ಕೊಬೇಕು. ಈಗ ನಾವು ದೊಡ್ಡ ಹೋಟ್ಲಿಗೆ ಹೋದರೆ ಅಲ್ಲಿ ತುಂಬ ಜಾಸ್ತಿ ರೇಟು ಅಮೌಂಟ್ ತೊಗೋತಾರೆ ಒಂದು ದೊಡ್ಡ ಹೋಟ್ಲಿಗೆ ಹೋದರೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ನಮ್ಮ ರೇಂಜಿಗೆ ಹೆಂಗೆ ಬೇಕು, ಬೀಚ್ ಪಕ್ಕ ಚಿಕ್ಕ ಚಿಕ್ಕ ಹೋಟ್ಲ್ ಇರುತ್ತೆ, ಅಲ್ಲೇ ನಾವು ಊಟ ಮಾಡ್ಕೋತೀವಿ, ಫುಟ್ಪಾತಲ್ಲಿ ತಿಂಡಿ ಮಾಡಿದ್ದೀವಿ, ಬೀಚ್ ಪಕ್ಕ ಊಟ ಮಾಡ್ಕೊಂಡಿದ್ವಿ. ಬಿಕಾಸ್ ದೊಡ್ಡ ಹೋಟ್ಲಿಗೆ ಹೋದರೆ ಜಾಸ್ತಿ ರೇಟ್ ಕೊಡಬೇಕು, ಅಷ್ಟು ನಮ್ಮ ಹತ್ರ ಅಮೌಂಟ್ ಇಲ್ಲ ಅಂತ. ಸೊ ನಾವು 100 ರೂಪಾಯಿಲೇ ನಾವು ಎಂಜಾಯ್ ಮಾಡ್ಕೊಂಡು ಬಂದಿರೋ ನಾವು ಯಾರನ್ನ ತಪ್ಪಾಗಿ ತಿಳ್ಕೊಂಡು ಏನೇನೋ ಕಲ್ಪನೆಗಳೆಲ್ಲ ಮಾಡೋಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಫೈನಲ್ ಆಗಿ ಈಗ ಬಾಗ ಬೀಚಿಗೆ ಬಂದ್ವಿ. ಸೊ ಇದು ಅಸ್ಸಮ್ ಅನ್ಬೋದು, ಬಟ್ ಹುಡುಗರಿಗಂತೂ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲರೂ ಹೋಗಿರ್ತೀರ ಹುಡುಗರೆಲ್ಲ. ಸೊ ನಾನೇ ಸ್ಪೆಷಲಾಗಿ ಹೇಳೋ ಥರ ಏನಿಲ್ಲ, ಏನಾದ್ರು ಬೀಚ್ ಪಕ್ಕನೇ ಎಲ್ಲ ಥರದ್ದು ಇಲ್ಲಿ ಲೈಟಿಂಗ್ಸ್, ಬಾರ್, ಆಮೇಲೆ ಹೋಟೆಲ್ ಥರ ಎಲ್ಲ ಮಾಡಿಬಿಟ್ಟಿದ್ದಾರೆ. ಎಲ್ಲರೂ ಡ್ರಿಂಕ್ಸ್ ಮಾಡ್ತಾರೆ ಆ್ಯಂಡ್ ಎಲ್ಲರೂ ಡ್ಯಾನ್ಸ್ ಮಾಡ್ತಾರೆ. ಸೊ ನಾವು ಯಾರೂ ಡ್ರಿಂಕ್ಸ್ ಮಾಡಿಲ್ಲ, ನಮ್ಮ ಒಂದು ಗ್ರೂಪಲ್ಲಿ ಯಾರೂ ಡ್ರಿಂಕ್ಸ್ ಮಾಡೋರು ಇರಲಿಲ್ಲ. ನಾವು ಜಸ್ಟು ಅಲ್ಲಿ ಡ್ಯಾನ್ಸ್ ಸಾಂಗ್ ಎಲ್ಲ ಹಾಕಿದಾಗ ಸೊ ಡ್ಯಾನ್ಸ್ ಮಾಡಿದ್ವಿ. ಹಂಗೆ ಕುತ್ಕೊಂಡು ಸ್ವಲ್ಪ ಹೊತ್ತು ಅದು ಇದು ಸ್ನ್ಯಾಕ್ಸು ಐಟಮ್ಸ್ ಎಲ್ಲ ತಿಂದ್ವಿ. ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾವು ಎಂಜಾಯ್ ಮಾಡಿಬಿಟ್ಟು ಮತ್ತೆ ಸೊ ನಾವು ರಿಟರ್ನ್ ನಮ್ಮ ರೂಮ್ಗೆ ಹೋದ್ವಿ ನಾವು. ಸೊ ಎಷ್ಟು ಮೈಂಡ್ ಫ್ರೀ ಆಗುತ್ತೆ ಗೊತ್ತಾ, ಸಖತ್ತಾಗಿತ್ತು. ಬೀಚ್ ಪಕ್ಕ ಮಾಡಿರೋದ್ರಿಂದ ಆ ಕಡೆ ತಿರುಗಿ ನೋಡಿದರೆ ಸಮುದ್ರ, ದೊಡ್ಡ ಬೀಚ್ ಪಕ್ಕನೇ ಲೈಟಿಂಗ್ಸು, ಕುತ್ಕೊಂಡು ಎಂಜಾಯ್ ಮಾಡೋದು, ಡ್ಯಾನ್ಸ್ ಆಡೋದು. ಸೊ ಪಬ್ ಥರ ಸಖತ್ತಾಗಿದೆ. ಎಲ್ಲ ಚೇರ್ ಹಾಕಿ ಡ್ರಿಂಕ್ಸ್, ಊಟ ಇಂದ ಹಿಡ್ದು ಲಂಚ್, ಡಿನ್ನರ್, ಎವ್ರಿಥಿಂಗ್ ಎಲ್ಲ ನಲ್ಲೇ ಸಿಗುತ್ತೆ ನೋಡಿ. ಬೀಚ್ ಪಕ್ಕನೇ ಆ ಥರ ಮಾಡಿದ್ದಾರೆ. ಬಟ್ ನಾವು ಬೀಚಿಗೆ ಹೋಗಿದ್ವಿ, ಬಟ್ ಬೀಚ್ ಪಕ್ಕನೇ ಈ ಥರ ಹೋಟೆಲೆಲ್ಲ ಮಾಡಿ ಎಂಜಾಯ್ ಮಾಡಿದ್ದು ಇಲ್ಲ. ಎವ್ರಿಥಿಂಗ್ ಎಲ್ಲರೂ ಆಲ್ಮೋಸ್ಟ್ ಎಷ್ಟು ಫ್ಯಾಮಿಲಿ ಮಕ್ಕಳನ್ನ ಕರ್ಕೊಂಡೆಲ್ಲ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ. ಸೊ ಎಲ್ಲರೂ ಫ್ಯಾಮಿಲಿಯಿಂದ ಹಿಡಿದು ಬ್ಯಾಚುಲರ್ಸ್ ಹಿಡಿದು ಸಿಂಗಲ್ ಆ್ಯಂಡ್ ಲೇಡೀಸ್ ಎವ್ರಿಥಿಂಗ್ ಎಲ್ಲರೂ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಡಿಸಿಪ್ಲಿನ್ ಇದೆ. ಯಾರು ಒಂದು ಹುಡುಗರು ಆಗಲಿ ಸೊ ಅವರು
ಡ್ರಿಂಕ್ಸ್ ಮಾಡ್ತಿದ್ರು ಅಂದ್ಕೊಂಡು ಆ ಒಂದು ಥಾಟಿಂದ ಲೇಡೀಸ್ ಇದ್ದಾರೆ ಅವ್ರು ಟಚ್ ಮಾಡಬೇಕು ಅಥವಾ ಅವ್ರು ನೋಡಬೇಕು ಆ ಥರ ಯಾರೂ ಇರಲಿಲ್ಲ. ಅವ್ರವ್ರ ಪಾಡಿಗೆ ಅವ್ರು ಕುಡ್ಕೊಂಡು ಅವ್ರವ್ರ ಪಾಡಿಗೆ ಅವ್ರು ಎಂಜಾಯ್ ಮಾಡಿದ್ದಾರೆ. ಯಾರೇ ನಾನು ನೋಡಿದ್, ನಾನು 3 days ಇದ್ದೆ, ಯಾರೂ ಒಂದು ಲೇಡೀಸ್ನ ಒಂದು ಕೆಟ್ಟ ದೃಷ್ಟಿಯಿಂದ ನೋಡಿದ್ದು ನಾನಂತೂ ನೋಡಿಲ್ಲ. ಬಟ್ ಅವಾಗೆಲ್ಲ ಹೇಳ್ತಿರೋ ಗೋವಾ ಹಾಗೆ ಗೋವಾ ಹೀಗೆ ಅಂತ ಹೇಳ್ತಿರೋ, ಬಟ್ ನಂಗೆ ಅನಿಸಿಲ್ಲ. ಕಾಮನ್ ನಮ್ಮ ಬ್ಯಾಂಗ್ಳೂರು ನಾವೊಂದು ರೆಸಾರ್ಟಿಗೆಲ್ಲ ಹೋದರೆ ಹೆಂಗಿರ್ತೀವೋ ಅದೇ ಥರ ಫೀಲ್ ಬಂತು. ಬಟ್ ಯಾವುದೇ ಥರದ ಬೇರೆ ಥರ ಅಭಿಪ್ರಾಯ ಬಂದಿಲ್ಲ. ಟೋಟಲ್ ತುಂಬ ಚೆನ್ನಾಗಿತ್ತು. ನಾವು ಲೈಟ್ ವೈಟಿಂಗ್ ಎಲ್ಲ ಹೋಗ್ಬಿಟ್ಟು ಲೈಟ್ ನೈಟಿಂಗ್ ಎಲ್ಲ ಹೋಗ್ಬಿಟ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಾವು ಸ್ವಲ್ಪ ಡ್ಯಾನ್ಸ್ ಮಾಡಿದ್ವಿ. ಡ್ಯಾನ್ಸ್ ಮಾಡೋರು ನಾವು ನೋಡಿದ್ವಿ. ನಾವೇನು ಡ್ಯಾನ್ಸರೆಲ್ಲ ನಮಗೆ ಸ್ಟೆಪ್ಪರೆಲ್ಲ ಸುಮ್ಮನೆ ಕುಂದಾಡಿದ್ದು ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ ಬಾಗ ಬೀಚು. ಫುಲ್ ಲೈಟಿಂಗ್. ಬಟ್ ಬಾಯ್ಸ್ ನೀವಂತ ಹೋದರೆ ನೀವು ತುಂಬ ಎಂಜಾಯ್ ಮಾಡ್ತೀರಾ, ಬಿಕಾಸ್ ಹೋಗಲೂಬಹುದು. ಅದ್ರ ಒಂದು ರಿಕ್ವೆಸ್ಟ್ ಏನಂದರೆ ಡಿಸೆಂಬರ್ 15ರಿಂದ ಜನವರಿ 15 ತನಕ ಯಾರೂ ಹೋಗಬೇಡಿ. ಬಿಕಾಸ್ ಅಷ್ಟು ಕ್ರೌಡ್ ಇರುತ್ತೆ, ಅಷ್ಟು ರಶ್ ಇರುತ್ತೆ. ಕ್ರಿಸ್ಮಸ್ ನ್ಯೂ ಇಯರ್ಗೆ ಅಲ್ಲಿ ತುಂಬ ಜೋರು ಗ್ರ್ಯಾಂಡು. ಸೊ ಆಲ್ರೆಡಿ ಎಲ್ಲ ಲೈಟಿಂಗ್ಸ್ ಎಲ್ಲ ಆಲ್ರೆಡಿ ಹಾಕ್ಬಿಟ್ಟಿದ್ರು. ನಾವು ಅದಕ್ಕೆ ಸ್ವಲ್ಪ ನಿಯರ್ ಬೈ ಅಂತ ಹೋಗಿದ್ದು. ಸೊ ನೋಡ್ಕೊಂಡು ಬರೋಣ ಅಂತ. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ಲ ನಂದು ಈ ವಿಡಿಯೋನ. ಇದ್ರ ಕಂಟಿನ್ಯೂ ಇನ್ನೊಂದು ವಿಡಿಯೋ ಮತ್ತೆ ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಫ್ರೆಂಡ್ಸ್, ಲವ್ ಯು ಆಲ್.